हम चुकड़ा वो गड़िया
খেলার সময় আলোচনা अभी कुछ पीछे नहीं
संदेशे आते हैं हमें तड़पाते हैं, तो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। संदेशे आते हैं हमें तड़पाते हैं, जो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। किसी दिलवाली ने, किसी मतवाली ने हमें खत लिखा है, ये हमसे पूछा है। किसी की सांसों ने, किसी की धड़कन ने, किसी की चूड़ी ने, किसी के कंगन ने, किसी के गजरे ने, किसी के गजरे ने, महकती सुबहों ने, मचलती शामों ने, अकेली रातों ने, अधूरी बातों ने, तरसती बाहों ने, और पूछा है तरसी निगाहों ने कि घर कब आओगे, कि घर कब आओगे, लिखो कब आओगे, कि तुम बिन ये दिल सूना सूना है। संदेशे आते हैं हमें तड़पाते हैं, जो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। मोहब्बत वालों ने, हमारे यारों ने हमें ये लिखा है कि हमसे पूछा है। हमारे गाँव ने, आम की छाँव ने, पुराने पीपल ने, बरसते बादल ने, खेत खलियानों ने, हरे मैदानों ने, बसंती बेलों ने, झूमती बेलों ने, लचकते झूलों ने, बहकते फूलों ने, चटकती कलियों ने, और पूछा है गाँव की गलियों ने कि घर कब आओगे, कि घर कब आओगे, लिखो कब आओगे, कि तुम बिन गाँव सूना सूना है। संदेशे आते हैं हमें तड़पाते हैं, जो चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। भीख ममता
ही गंगा की जो चिट्ठी आती है साथ बुलाती है। मेरे दिन बचपन के खेल वो आंगन के, वो साया आंचल का, वो टीका काजल का, वो लोरी रातों में, वो नरमी हाथों में, वो चाहत आंखों में, वो चिंता बातों में। बिगड़ना ऊपर से, मोहब्बत अंदर से, करे वो देवी माँ। यही हर खत में पूछे मेरी माँ के घर। ಅದೇ ರೀತಿಯಾಗಿ ಇನ್ನೋರ್ವ ದೇವರು ಅವರ ಅನುಪಸ್ಥಿತಿಯಲ್ಲಿ ಕೂಡ ಶ್ರೀಯುತ ರಾಮಪ್ಪ ಪೂಜಾರಿ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಅವರು ಕೂಡ ವಿನಂತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಮಾಜಿ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ಪಾಶ್ಚಾತ್ಯ ಪದುಮಾಗಿ ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಅವರು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಮದಾಪುರ ಗ್ರಾಮದ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಕಣಿಕಲ್ ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಹೇಳಿ ಅವರಿಗೆ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷವಾದ ದಿನ. ಯಾಕಂತಂದ್ರೆ ಭಾರತ ದೇಶಕ್ಕಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಸುಮಾರು 21 ವರ್ಷಗಳ ಕಾಲ ಸೇವೆಯನ್ನು ನೀಡಿ ಮರಳಿ ತಾಯ್ನಾಡಿಗೆ ಬರಬೇಕಂತ ಸಂಗಯ್ಯ ಹಿರೇಮಠರು ಒಂದು ಸನ್ಮಾನ ಸಮಾರಂಭ. ಈ ಸನ್ಮಾನ ಸಮಾರಂಭವನ್ನು ಆಪ್ತಹೃದಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಹೇಳಿ ಅವರಿಗೆ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮವನ್ನ ಭಾರತ ಮಾತೆಯ ರಾಷ್ಟ್ರಗೀತೆಯೊಂದಿಗೆ ಪ್ರಾರಂಭಿಸೋಣ. ಒಂದೇ ಒಂದೇ ಜೈ ಜವಾನ್ ಜೈ ಜವಾನ್. Himalaya, Yamuna, Ganga,
ಹಿಂದುಳುವುದನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಯಾರು ಅರಿಯದಲೇ ಯೋಗಿಯ ಲೋಕಕ್ಕೆ ಭ್ರಮದೀಯುವನು ಯಾರು ಅರಿಯದಲೇ ಯೋಗಿಯ ಲೋಕಕ್ಕೆ ಭ್ರಮದೀಯುವನು ಹೆಸರನ್ನು ಬಯಸದೆ ಅಸುತ ಕೆಲಸದೆ ದುಡಿಯುವನು ಉಡುವದಾನದಗೆ ಎಲ್ಲರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಮತ್ತೊಮ್ಮೆ ಪರಮಪೂಜ್ಯರನ್ನ ಈ ಕಾರ್ಯಕ್ರಮದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಅಧ್ಯಕ್ಷತೆಯನ್ನು ವಹಿಸಿರುವ ಗ್ರಾಮದ ವೈದ್ಯರಿಗೆ ವೇದಿಕೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ಶ್ರೀ ಶಿವರುದ್ರಪ್ಪ ಅಂಗೆ ಸ್ವಾಗತ ಮಾಡತಕ್ಕಂಥ ಹಿರಿಯರಿಗೂ ಹಾಗೂ ಸ್ವಾಗತ ವಿಶೇಷವಾದ ಸೈನಿಕರು ತಾಯ್ನಾಡಿಗೆ ಸೇವೆಯನ್ನು ಸಲ್ಲಿಸಿ ಸುಮಾರು 20 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ತನ್ನ ಮೂಲ ತಂದಂತ ತಾಯಿ ಮಕ್ಕಳು ಹೆಂಡತಿ ಸೈನಿಕರಂತ ಹೇಳಿದ್ರೆ ಅಂತ ಒಂದು ವಿಶೇಷವಾದ ವ್ಯಕ್ತಿಗೆ ಈಗ ಸನ್ಮಾನದ ಮೂಲಕ ಮಾಡ್ತಾ ಇದ್ದಾರೆ. ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಹಾಗೂ ಸ್ವೀಕಾರ ಮಾಡತಕ್ಕಂಥ ವಿಶೇಷವಾದ ಸನ್ಮಾನ ಹಾಗೂ ಸ್ವಾಗತವನ್ನು ಮಾಡಬೇಕಂತ ಅವರು ವಿನಂತಿಸ್ತಾ ಇದ್ದಾರೆ. ಸನ್ಮಾನವನ್ನ ಮಾಡಿರ್ತಕ್ಕಂಥ ಮಹನೀಯರಿಗೂ ಹಾಗೂ ಇನ್ನೋರ್ವ ಮಾಜಿ ಸೈನಿಕರು ಹಾಗೂ ಗ್ರಾಮದ ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ಮಹನೀಯರಿಗೂ ಹಾಗೂ ಸ್ವಾಗತವನ್ನು ಸ್ವೀಕಾರ ಮಾಡಿಕೊಂಡಂತಹ ಮಹನೀಯರಿಗೂ ಕೂಡ
ಬೆಳಗಿಸುವುದರ ಮೂಲಕ ಇವತ್ತಿನ ದಿನದ ಕಾರ್ಯಕ್ರಮವನ್ನ ಉದ್ಘಾಟಿಸಿರ್ತಕ್ಕಂಥ ಎಲ್ಲ ಅಭಿಪ್ರಾಯವನ್ನ ಮುಗಿಸಿ ತದನಂತರದಲ್ಲಿ ಸಾಗ್ತಾ ಇದ್ದಾವೆ. ಅದು ಪ್ರಾಸ್ತಾವಿಕ ನುಡಿ. ಈ ದೈವ ಮುಕ್ತ ಸಂಗಮನಾಮನ ದಿವ್ಯ ಕೈಲಾಸಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಭವ್ಯ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸಮಿತಿ ಅಭಿನವ ಮುರುಗೇಶ ಅಪ್ಪಾಜಿಯವರ ದಿವ್ಯ ನಡೆದವರೆಗೂ ಕೂಡ ಹಾನಿಮಡಿಸುತ್ತಿರಲಿದ್ದು ಈ ಕಾರ್ಯಕ್ರಮದ ಕೇಂದ್ರವೇನು ಸುಮಾರು ಸುದೀರ್ಘ 21 ವರ್ಷಗಳ ಕಾಲ ವಿಧ್ವ ಭೂಮಿಯನ್ನು ಗೆದ್ದು ತಾಯ್ನಾಡು ತೊಳಲಿಗೆ ತೊಡಗಿದಂಥ ಸಂಗಯ್ಯ ಹಿರೇಮಠವರನ್ನು ಕೂಡ ಸ್ಮರಿಸಿಕೊಳ್ತಾ ಜೊತೆಗೆ ಮಾಜಿ ಸೈನಿಕರಾಗಿರ್ತಕ್ಕಂಥ ಬಸಯ್ಯ ಹಿರೇಮಠವರು ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾಜಿ ಸೈನಿಕರಾದಂಥ ಭಾಷಾವರು ಪರಮ ಪೂಜ್ಯ ಇನ್ನೋರ್ವ ದಿವ್ಯ ಸಾಹಿತ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ಧಲಿಂಗಯ್ಯ ಸ್ವಾಮಿಗಳಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಕರಿಕಲವರೆಗೂ ತಾಯಿ ಮಾತೆಯವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಹಾಗೂ ನನ್ನ ತಾಯಿಯರಿಗೆ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಬಹುಶಃ ಈ ವೇದಿಕೆಯನ್ನ ಒಂದು ಬೆಲೆ ಕಟ್ಟಲಿಕ್ಕೆ ಆಗದಂತ ವೇದಿಕೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತು 1 ಕೋಟಿ ಖರ್ಚು ಮಾಡಿದ್ರು ಕೂಡ ಒಂದು ವೇದಿಕೆ ಮೇಲೆ ಇಂಥ ಒಂದು ಈ ವೇದಿಕೆಯನ್ನ 1 ಕೋಟಿ ಖರ್ಚು ನಿರ್ಮಾಣ ಮಾಡಿದ್ರು ಕೂಡ ನಮ್ಮಲ್ಲಿ ಒಂದು ಸ್ಫೂರ್ತಿ ಇಂಥದ್ದು ಬರಲಾರ್ದಂತ ಯಾವುದಾದ್ರೂ ಒಂದು ಸಂದರ್ಭ ಇತ್ತು ಅಂದ್ರೆ ಈ ವೇದಿಕೆಯಲ್ಲಿ ನಾವು ಸ್ಫೂರ್ತಿಯನ್ನು ತೆಗೆದುಕೊಳ್ಳಬಹುದು. ಇವತ್ತು ನೀವೆಲ್ಲರೂ ಸೇರಿದ್ದೀರಾ ಅಂತಂದ್ರೆ ನಿಮ್ಮನ್ನ ಇಲ್ಲಿ ಯಾರು ಕರ್ಕೊಂಡು ಬಂದಿಲ್ಲ, ಆದ್ರೆ ನೀವುಗಳೆಲ್ಲ ಇವತ್ತು ಹುಡುಕೊಂಡು ಬಂದಿರಿ. ಅದು ಯಾಕಂದ್ರೆ ಒಬ್ಬ ಸಾಧಕ, ವೀರ ಯೋಧ, ಸೈನಿಕ, ಸಂಘಯ ಹಿರೇಮಠರನ್ನ ನೀವೆಲ್ಲರೂ ಹುಡುಕೊಂಡಿದ್ದೀರ. ಇವತ್ತು ಕರ್ಕೊಂಡು ಬಂದಂತ ವೇದಿಕೆಗಳಿಗೆ ಬೆಲೆ ಇರೋದಿಲ್ಲ. ಕರ್ಕೊಂಡು ಬರ್ತಕ್ಕಂಥ ಜನರ ವೇದಿಕೆಗಳ ಮೇಲೆ ಹುಡುಕಿಕೊಂಡು ಬರ್ತಕ್ಕಂಥ ಜನರ ವೇದಿಕೆ ಇರುವಂತ ನನ್ನ ಭಾವನೆ. ಬಹುಶಃ ಇವತ್ತು ಶಿವಾಲಯದಿಂದ ಈ ದೇವಸ್ಥಾನದವರೆಗೂ ಒಂದು ಮೆರವಣಿಗೆ ಬರಬೇಕಾದ್ರೆ ಫಸ್ಟ್ ಆ ವೇದಿಕೆಯನ್ನ ಮೆರವಣಿಗೆಯನ್ನ ನೋಡಿ ನಾವು ಸುಮಾರು ಕಣ್ಣೀರು ಹಾಕಿದ್ದೀನಿ. ನಮ್ಮ ಕಣ್ಣಲ್ಲಿ ಕೂಡ ಇನ್ನೂ ನೀರು ಬರ್ತಾ ಇದೆ. ಕಾರಣ ಒಂದೇ, ಒಬ್ಬ ಸಾಧಕ, ಅದು ದುಃಖದ ಕಣ್ಣೀರಲ್ಲ, ಒಬ್ಬ ಇಂಥ ಸಾಧಕ ನಮ್ಮ ಗ್ರಾಮದಲ್ಲಿ ಹೊಂದಿ ನಮ್ಮ ಉಪಜಿಯ ಕೀರ್ತಿಯನ್ನ ಅಂತ ಕಾಶ್ಮೀರ ಕನ್ಯಾಕುಮಾರಿಯಲ್ಲಿ ಹರಿಸಿದಂತಕ್ಕಂಥ ಒಂದು ಹೆಮ್ಮೆಯ ಕಣ್ಣೀರು ಇವತ್ತು ಬಂಧುಗಳು. ಇವತ್ತು ಎಷ್ಟು ತಾಯಿಯಂದರು ಪ್ರತಿಜ್ಞೆ ಮಾಡಿರ್ಬೋದು ಹೇಳಿ. ಆ ಮನುಷ್ಯ ಬರಬೇಕಾದ್ರೆ ನನ್ನ ಮಗನು ಕೂಡ ಒಂದು ದಿವಸ ನಾನು ಮುಂದೆ 20 ವರ್ಷದ ನಂತರ ಹೀಗೆ ಮೆರವಣಿಗೆ ಹೊರಟುವುದನ್ನು ನೋಡಬೇಕು ಅಂತ ಎಷ್ಟು ತಾಯಿಯಂದರು ಪ್ರತಿಜ್ಞೆ ಮಾಡಿರ್ಬೋದು. ಎಷ್ಟು ತಂದೆ ನಾವು ಭಾವಿಸಬಹುದು, ನನ್ನ ಮಗನ ಒಂದು ದಿವಸ ಹೀಗೆ ಮೆರವಣಿಗೆ ಹೋಗ್ಬೇಕು. ಯಾರನ್ನು ನಡೆಸ್ತೀವಿ ನಾವು? ಡಾಕ್ಟರ್ಗಳನ್ನು ನಡೆಸ್ತೀವ, ಲಾಯರ್ಗಳನ್ನು ನಡೆಸ್ತೀವ. ಮೆರವಣಿಗೆ ಒಬ್ಬ ರೈತ, ಒಬ್ಬ ಸೈನಿಕ. ಇವತ್ತು ನನ್ನ ಮಕ್ಕಳಿಗೆ ನಾನು ಹೆಣ್ಣನ್ನು ತೋರಿಸ್ತೀನಿ ಇಂಥ ಸೈನಿಕರನ್ನ. ನೀನು ಒಂದಿನ ಇಂಥ ಸೈನಿಕ ಆಗ್ಬೇಕು ಅಂತ. ನಾನೊಬ್ಬ ಸಾಧನೆ ಮಾಡಿದಂಥ ರೈತನ ನಾನು ತೋರಿಸ್ತೀನಿ, ನೀನೊಬ್ಬ ಇಂಥ ರೈತ ಆಗ್ಬೇಕು ಅಂತ. ಒಂದು ಇಂಥ ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಆ ತಾಯಿ ಮಲಕಯ್ಯ ಹಾಗೂ ಗಂಗಮ್ಮ ತಾಯಿಯರಿಗೆ ನಾನು ಕೃತಜ್ಞತೆಗಳನ್ನು ಸ್ವಾಗತದಲ್ಲಿದ್ದಾರೆ, ಅವರನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತೇನು ನಮ್ಮೆಲ್ಲರ ತಪ್ಪಾಯ ಇದೆಯಲ್ಲ ಅವರಿಗೆ ಸಲ್ಲಬೇಕು. ಜೊತೆಗೆ ಇವರ ಅರ್ಧಾಂಗಿಯಾಗಿ ಇವರ ಕಷ್ಟ ನಷ್ಟಗಳಲ್ಲಿ ನಮ್ಮವರ ಧರ್ಮ ಪತ್ನಿ ಸುಮಾರು ವರ್ಷಗಳ ಕಾಲ ಅವರು ಬಿಟ್ಟು ಜೀವನ ಮಾಡಿದ್ರಲ್ಲ, ಆ ಹೆಣ್ಣು ಮಗಳಿಗೆ ಸಲ್ಲಬೇಕು, ಆ ತಾಯಿಗೆ ಸಲ್ಲಬೇಕು. ಒಂದು ದಿವಸ ಲೇಟ್ ಆಗಿ ಬಂದ್ರೆ ಇವತ್ತು ನಮ್ಮ ಹೆಂಡತಿಯವರು ಆತ್ಮಸಾಕ್ಷಿಯಾಗಿ ಹೇಳಿ ಎಲ್ಲರೂ 1 ತಾಸು 1 ಗಂಟೆ ಲೇಟ್ ಆಗಿ ಬಂದ್ರೆ ಎಷ್ಟೋ ವರ್ಷ ನಾವು ತೋರಿಸ್ಕೊಂಡು. ಆದ್ರೆ 21 ವರ್ಷಗಳ ಕಾಲ ಅವ ಕೇವಲ 2 ತಿಂಗಳು ಬಂದಾಗ ಈ ಜೀವನದ ಆ ತಾಯಿಯ ಒಂದು ತನ್ನ ಏನು ಆಸೆ ಆಕಾಂಕ್ಷೆಗಳ ಕೇವಲ 2 ತಿಂಗಳು ಹಂಚಿಕೊಂಡು ಅವರ ಜೊತೆ ಜೀವನ ಮಾಡಿದ್ದಲ್ಲ,
ಒಂದು ಅದ್ಭುತಗಳಿಗೆ, ಇಂಥ ಒಂದು ಅದ್ಭುತ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರುವ ಯುವಕರು ಗೊತ್ತಾಗಿರಲಿಲ್ಲ. ಅವರನ್ನ ಜನರಿಗೆ ತೋರಿಸಿ ಅವರಲ್ಲಿ ಪ್ರಚೋದನೆ ಕೊಡುವಂತ ಸಾಮರ್ಥ್ಯ ನಮ್ಮ ಯುವಕರಲ್ಲಿ ಇರಲಿಲ್ಲ ಆಗ. ಆದ್ರೆ ಯುವಕರ ಬಂದಿದೆ, ಒಬ್ಬ ಸೈನಿಕನನ್ನ ಊರಲ್ಲಿ ತೋರಿಸಿ ಮುಂದೆ ನಮ್ಮ ಗ್ರಾಮದಲ್ಲಿ ಹುಟ್ಟುವ ಮಕ್ಕಳನ್ನು ಸೈನಿಕರು ನಾನು ಇವತ್ತು ಯಾವ ಜಾತಿ ಇಲ್ಲ, ಯಾವ ಪಂಥ ಇಲ್ಲ, ಯಾವ ಪಕ್ಷ ಪಾತ್ರವಿಲ್ಲದೆ ಇಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಊರೆಲ್ಲ ಹಿರಿಯರನ್ನು ಕೊಡುವಂತಹ ವೇದಿಕೆ ಮಾಡಿದ್ರಲ್ಲ, ನೀವೆಲ್ಲರೂ ಕೊಡು. ಇಂಥ ಒಂದು ಸಂದರ್ಭ ತಾಯಿ ಕಣ್ಣೀರು ಹಾಕ್ತಾ ವೇದಿಕೆ ಮೇಲೆ ಬಂದರು. ಏನ್ ಅನಿಸಿರ್ಬೋದು ಅವ್ರಿಗೆ, ನನ್ನ ಮಗಳು ಕೂಡ ಸರ್ವೀಸ್ ಅನ್ನು ಮುಗಿಸ್ಕೊಂಡು ಬಂದ್ರೆ ಸಂಗೀತರ ನೆನೆಸ್ಕೊಂತ ಬರ್ತಿದ್ರಲ್ಲ ಅಂತ. ತಾಯಿ ಕಣ್ಣೀರು ಹಾಕ್ಬೇಡ, ಸಂಘನ ನಾವು ಇವತ್ತು ಊರಾಗಷ್ಟ ನಡೆಸ್ತೇವೆ, ಅಂತ ನಿನ್ನ ಮಗ ಇಡೀ ಭಾರತ ದೇಶದವರ ನಡೆಸ್ತಾರ. ಭಾರತ ದೇಶದ ಅವತ್ತು ಈ ತಾಯಿಯನ್ನು ನೋಡಿದ ತಕ್ಷಣ ನನಗೆ ಕಂಡದ್ದು ಒಂದು ಸನ್ನಿವೇಶ. ತುಮಕೂರು ಜಿಲ್ಲೆಯ ಒಂದು ಹಳ್ಳಿ ಇದೆ, ಒಂದು ಹಳ್ಳಿ ಹರೀಶ್ ಸ್ಮೃತಿ ಅಂತಕ್ಕಂಥ ಬಹಳ ಅಣ್ಣನ ದಂಪತಿಗಳು. ಹರೀಶ ಸುಮಾರು 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಮಗ. 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹರೀಶ ಸ್ಮೃತಿ ಅಂತಕ್ಕಂಥ ಆ ಯುವತಿಯನ್ನ ಮದುವೆಯಾಗ್ತಾನೆ. ಮದುವೆಯಾಗಿ ಒಂದು ದೊಡ್ಡ ಮಗು ಕೂಡ ಹುಟ್ಟುತ್ತೆ. ಆ ದೊಡ್ಡ ಮಗು ಹುಟ್ಟಿ 3 ವರ್ಷದಲ್ಲಿ ಹರೀಶ ಪಾಕಿಸ್ತಾನಿಗಳ ಗುಂಡಿಗೆ ತನ್ನ ಕಟ್ಟಿಗೆ ಕೊಟ್ಟು ಹೋಗ್ತಾರೆ ಪಾಪ. ಆದ್ರೆ ಬಹಳ ನೋವಿನ ಸಂಗತಿಗಳು, ಇಡೀ ಚಿಕ್ಕೂರು ಜಿಲ್ಲೆಗೆ ಕಣ್ಣೀರಲ್ಲಿ ತೇಲಾಡ್ತಾ ಇದೆ. ಆದ್ರೆ ತಾಯಿ ಸ್ಮೃತಿ ಹರೀಶನ ಹೆಂಡತಿ ಆ 3 ವರ್ಷದ ಕಂದಮ್ಮನ ಬದಲಲ್ಲಿ ಹಿಡ್ಕೊಂಡಿದ್ದಾರೆ. ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಆ ತಾಯಿನ ಪ್ರಶ್ನೆಯನ್ನ, ಯಾಕಪ್ಪ ಕಣ್ಣೀರು ಹಾಕ್ತಾ ಇಲ್ಲ, ನಿನ್ ದುಃಖನ ಆಗಿರೋ ಅಂತ ಕೇಳಕತ್ತಾರ. ಆ ತಾಯಿ ಹೇಳ್ತಾರೆ, ಸ್ಮೃತಿ ಎಂತ ಗಂಟೆಗೆ ಹೆಣ್ಣರು ಸುಮಾರು ಒಂದು 25 ವರ್ಷ ಅಷ್ಟೇ ಇರಬೇಕು, ಅವರೇನು 50 ವರ್ಷದ ಹಿರಿಯ ಮನುಷ್ಯರಲ್ಲ, ಕೇವಲ 25 ವರ್ಷದ ಸ್ಮೃತಿ ಹೇಳ್ತಾರ, ನನ್ನ ಗಂಡ ಹೇರಿಯಾಗಿ ಜನ್ಮ ಕೊಟ್ಟಿನ ನಮ್ಗೆ ದುಡ್ಡು ನಿಜ, ಆದ್ರೆ ನಾನು ಕಣ್ಣೀರು ಸುರಿಸಿಲ್ಲ. ನಾನು ಕಣ್ಣೀರು ಸುರಿಸಿದ್ದೆ ನನ್ನ ಗಂಡ ಹೇಗೆ ಅಕ್ಕನ, ನನ್ನ ಗಂಡ ವೀರವನ್ನ ಹೊಂದಾನ, ದೇಶಕ್ಕಾಗಿ ಪ್ರಾಣ ಅರ್ಪಿಸಾನ. ನಾನು ಕಣ್ಣೀರು ಸುರಿಸಿದೆ ಅಂದ್ರೆ ನೀವೆಲ್ಲರೂ ನನ್ನ ಗಂಡನ ಹೇಗೆ ಅಂತೀವಿ, ನನ್ನ ದುಃಖ ಹೊರಗಂತೀವಿ, ನನ್ನ ಕಣ್ಣೀರನ್ನು ನೋಡ್ಕೊಳ್ತೀನಿ. ಆದ್ರೆ ಈ ಕಣ್ಣೀರು ನನ್ನ ಗಂಡನಿಗೆ ಮಾತ್ರ ಕಾರಣ ಅಂತ ಹೇಳ್ತಾರೆ. ಕೊನೆ 7 ಪ್ರಶ್ನೆ ಸ್ಮೃತಿಯನ್ನು ಕೇಳ್ತಾರೆ ಪ್ರಶ್ನೆಗಳು, ಅಮ್ಮ ಮುಂದೆ ಈ ಮಗು ಏನ್ ಮಾಡ್ತೀರಾ ಅಂತ. ನಾವೆಲ್ಲರೂ ಆದ್ರೆ ಹೇಳ್ಬಿಟ್ಟು, ಇಲ್ಲ ಅವರಪ್ಪ ಸೈನ್ಯದಲ್ಲಿ ಸತ್ತಾನ, ನಾ ಇನ್ನು ಯಾರಿಗೂ ಕಳ್ಸಂಗಿಲ್ಲ ಅಂತ ಹೇಳ್ತೀವಿ ನಾವೊಂದು. ಅದ್ರ ಅಪ್ಪ ಹೇಳಿಲ್ಲ, ನನ್ನ ಮಗ ದೊಡ್ಡ 15 ವರ್ಷದ ಅವನ ಅಷ್ಟೇ ಕೈಗೆ ಇವರು ಕೂಡ ಭಾರತೀಯ ಸೈನ್ಯಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಆ ತಾಯಿಗೆ ಹತ್ತಿಸ್ಬೇಕು ಅಂತ ಶಪಥವನ್ನು ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಒಂದು ಅದ್ಭುತ ವೇದಿಕೆ. ಈ ವೇದಿಕೆಯ ಒಂದು ನಾನು ಆಗಲೇ ಹೇಳಿದೆ, ಒಂದು ಮೆರವಣಿಗೆ ಬರಬೇಕಂದ್ರೆ ನಮ್ಮ ಮೈ ಕೈಯಲ್ಲಿ ರೋಮಾಂಚನ ಆಗ್ತಾ ಇತ್ತು. ಮೈಯಲ್ಲಿರುವ ಕೂದು ನೆಟ್ಟಗಾಗಿ ನಿಂತಿತ್ತು. ಆ ಈಗ ಇರೋದ್ರ ಆ ದೇಶದವ್ರಿಗೆ ಆ ದೇಶೀಯ ಒಂದು ಏನೋ ಐತಿ. ಎಂತ ರಾಜಕಾರಣಿ ಬನ್ರಿ, ಒಬ್ಬ ಪ್ರಧಾನಮಂತ್ರಿ ಬಗ್ಗೆ ನಮ್ಮ ಮನಸ್ಸಿನಾಗ ಏನೋ ಸುಮ್ಮನೆ 4 ವರ್ಷ ಹೋಗ್ತಿರೋದಿದೆ. ಆದ್ರೆ ಇವ್ರ ತರ ನನ್ನ ಮಗಳು ಮಾಡಬೇಕಂತಕ್ಕಂಥ ಭಾವನೆ ಏನಾದ್ರು ಹುಟ್ಟಿದ್ದು ಅಂದ್ರೆ ಅದು ಒಬ್ಬ ಸೈನಿಕರ ಬಗ್ಗೆ ಮಾತ್ರ ಹೊತ್ತತೆ ಇರುತ್ತೆ. ಇಂಥ ಒಂದು ವೇದಿಕೆಯ ಮೇಲೆ ಪ್ರಾಸ್ತಾವಿಕವಾಗಿ ಮಾತಾಡೋದಕ್ಕೆ ಅದ್ಭುತ ವೇದಿಕೆ. ಇಂಥ ವೇದಿಕೆ ಮೇಲೆ ಮಾತಾಡೋದಕ್ಕೆ ಎಷ್ಟೋ ಜನರು ಕೂಡಬಹುದು, ಅಲ್ಲಿ ಮಾತಾಡೋದು ಅದ್ಭುತ ವಿಷಯ ಅಲ್ಲ. ಆದ್ರೆ ಇಂಥ ಒಂದು ಸ್ಫೂರ್ತಿಯನ್ನು ಇಟ್ಕೊಂಡು ಇಂಥ 3 ಜನ ಸೈನಿಕರನ್ನ ಮುಂದಿಟ್ಟುಕೊಂಡು ಒಬ್ಬ ಸೈನಿಕ ಬರಲಿಕ್ಕಾಗಿತ್ತು ಸಹೋದರ ದಾನೇಶ್ ಪೂಜಾರಿ ಅವರು. ನಮ್ಮೂರಿನ 4 ಹೆಮ್ಮೆಯ ಸೋದರರನ್ನು ಉದ್ದೇಶಿಸಿ ಮಾತಾಡುವಂತ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಅದು ನನ್ನ ಪೂರ್ವ ಜನ್ಮದ ಪುಣ್ಯ. ನಾವು ಮಾಡಿದ ಈ ಕಾಯಕಕ್ಕೆ ಇಂಥ ಕೆಲಸಗಳು ನಿಲ್ಲಿಸಿದ ಗ್ರಾಮದ ನನ್ನ ಹೆಣ್ಣು ಎಲ್ಲ ಯುವಕರಿಂದ ಇಂಥ ಕಾರ್ಯಗಳು ಹೊರ ಹೋಗಲಿ. ನಮ್ಮ ಊರಲ್ಲಿ ಏನಾದರೂ ಸ್ಫೂರ್ತಿದಾಯಕ ಕಾರ್ಯಗಳು ಇನ್ನೂ ಮುಂದೆ ಹೊರಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಈ ವೇದಿಕೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಯ ಎಲ್ಲ ಮುಖಂಡರಿಗೆ ನಾನು ವಂದಿಸಿ ನನ್ನ ಮಾತನಾಡಬೇಕು.
ಭಾರತ ದೇಶಕ್ಕಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ಸೈನಿಕರ ಒಂದು ನೈಜ ಸ್ಥಿತಿಯನ್ನ ತಮ್ಮೊಟ್ಟಿಗೆ ಬಿಚ್ಚಿಡಲಿದ್ದಾರೆ. ಈಗ ತಮ್ಮ ಮುಂದೆ ಸುರೇಶ್ ಕರಿಕಲ್ ಸರ್. ಶ್ರೀ ಉಪ್ಪುಲದೇವಿ ಆರಾಧ್ಯ ದೈವದಂತ ಗುಪ್ತ ಸಂಗಮನಾಥ ಸನ್ನಿಧಾನದಲ್ಲಿ ನೆರವೇರಿತು. ಅದೇ ರೀತಿಯಾಗಿ ಅಂದಾಪುರ ಗ್ರಾಮದ ವಿರಕ್ತ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀಮಠ್ ಸರ್ವರೂಪಿ ಅಭಿನವ ಕೊಡಗೇಂದ್ರ ಮಹಾಸ್ವಾಮಿಗಳಿಗೆ ಶರಣಾರ್ಥಿ ತಿಳಿಸುತ್ತಾ, ಅದೇ ರೀತಿಯಾಗಿ ಸತತವಾಗಿ 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದಂಥ ಸಂಘೀಯ ಹಿರೇಮಠವರೇ, ಅದೇ ರೀತಿಯಾಗಿ ಈ ಗ್ರಾಮದ ಹಿರಿಯರೇ ಹಾಗೂ ಈ ಗ್ರಾಮದ ಎಲ್ಲ ಯುವಕರು ಹಿರಿಯರು ತಾಯಿಯರಿಗೆ ಎಲ್ಲರಿಗೆ ಶರಣಾರ್ಥಿಗಳು. ಇವತ್ತು ದೀಪಾವಳಿ ಹಬ್ಬ, ಎಲ್ಲರೂ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಸಂಭ್ರಮ ಮಾಡುವುದು ಬಿಟ್ಟು ಇವತ್ತು ಎಲ್ಲರ ಮನೆ ಇವತ್ತು ದೊಡ್ಡ ಹಬ್ಬ. ಇವತ್ತು ನಾವೆಲ್ಲ ಎಲ್ಲಿ ಮಾಡಿವಂದ್ರೆ ಸಂಗಮನಾಥ ಸನ್ನಿಧಾನದಲ್ಲಿ 21 ವರ್ಷಗಳ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದಂಥ ನಮ್ಮ ಸಂಗಯ್ಯ ಹಿರೇಮಠವರ ಆಗಮನಕ್ಕಾಗಿ ಎಲ್ಲರೂ ಒಗ್ಗೂಡಿ ಅಗತ್ಯವಾದ ಒಂದು ಬೃಹತ್ ಮೆರವಣಿಗೆ ಮಾಡಿ ಇದೆಲ್ಲರೂ ಕೂಡ ಸಮಾವೇಶಗೊಂಡೆವು. ಯಾಕೆ ಈ ಮಾತು ಹೇಳ್ತಾರಂದ್ರೆ ಇವತ್ತು ಎಲ್ಲರ ಮನೆಯಲ್ಲಿ ಸಿಕ್ಕಾಪಟ್ಟಿ ಕೆಲಸ, ಆದ್ರೂ ಎಲ್ಲ ಬಿಟ್ಟು ನೀವು ಎಲ್ಲ ಕೂಡಿರಂದ್ರೆ ಇವತ್ತು ಸ್ವರ್ಣಾಕ್ಷರ ಪಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ನೀವು ಎಲ್ಲರೂ ಎದಕ್ಕೆ ಬಂದಿರಂದ್ರೆ ಇವತ್ತು 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಬಂದಂಥ ಶ್ರೀಯುತ ಸಂಗಯ್ಯ ಹಿರೇಮಠವರ ಆಗಮನಕ್ಕಾಗಿ ನೀವೆಲ್ಲರೂ ಆತುರದಿಂದ ಬಂದಿದ್ದೀರಿ. ಯಾಕಂದ್ರೆ ಇವತ್ತು ಎಲ್ಲರೂ ನೋಡ್ತಕ್ಕಂಥ ದೊಡ್ಡ ಹಬ್ಬ. ಇವತ್ತೆಲ್ಲ ದೇಶದ ಪ್ರಧಾನಮಂತ್ರಿ ಇರ್ಬೋದು ಎಲ್ಲೆಲ್ಲ ಹೋಗಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸುಧಾ ಹೇಳಿದ್ರು ಎಲ್ಲರೂ ಕೂಡ ಆಕ್ಚುಲಿ ನಾವು ಬರ್ತಾ ಇಲ್ಲ, ಆಚಾರ್ಯ ಫೋನ್ ಹಚ್ಚಿದ್ರೆ ಹೋಗ್ಬಿಡ್ಬಾ ಅಂತೇಳಿ. ಆದರೆ ನನಗೆ ಎಲ್ಲಿ ಹಣೆ ಬರ್ತಿಲ್ಲ. ಇವತ್ತು ನಾವು ಎಲ್ಲೇ ಒಂದು ಜಮ್ಮು ಕಾಶ್ಮೀರ ಒಳಗೆ ಇವತ್ತು ಉಪ್ಪದಿನಿ ಗ್ರಾಮದಲ್ಲಿ ಒಂದು ಈ ಸೈನಿಕರ ಒಂದು ಆಚರಣೆ ದೀಪಾವಳಿ ಇವರ ಜೊತೆ ನಾವು ಆಚರಣೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಸೈನಿಕರ ತಕ್ಷಣ ನಾವೆಲ್ಲರೂ ಕೂಡ ಬಹಳ ನಮ್ಮ ದೇಶದಲ್ಲಿ ಇಬ್ಬರು ಬಹಳ ಮುಖ್ಯವಾಗಿ, ಒಂದನೇದು ಸೈನಿಕರು, ಎರಡನೇದು ಒಂದು ರೈತರು. ಇಷ್ಟೆಲ್ಲ ನಾವು ಅಣ್ಣ ನೀಡ್ತಕ್ಕಂಥ ರೈತರು ನಮ್ಮ ದೇಶವನ್ನು ಕಾಪಾಡುವಂತ ಯಾರಂದ್ರೆ ಈಗ ಇಷ್ಟೆಲ್ಲ ನಾವು ಆರಾಮಿದ್ದೇವೆ. ಇಷ್ಟೆಲ್ಲ ಆರಾಮಾಗಿರ್ಬೇಕಂದ್ರೆ ಮುಖ್ಯ ಕಾರಣ ಯಾರಂದ್ರೆ ಇವತ್ತು ನಮ್ಮ ಸುತ್ತಮುತ್ತ ದೇಶದಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಕಾರಣ. 24 ತಾಸು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಇವತ್ತು ನಾವೆಲ್ಲ ಒಂದು 5 ನಿಮಿಷ ಕೂಡೋದಾಗಲ್ಲ. ಇವತ್ತು ಸೈನಿಕರು ಬೋರ್ಡ್ ಒಳಗೆ ಯಾವ ಟೈಪ್ ಅದಾರ ಅಂದ್ರೆ ಇವತ್ತು ಅವರು ಕೈಯಲ್ಲಿ ಒಂದು ಗನ್ ಹಿಡ್ಕೊಂಡು 24 ತಾಸು ಮೈ ತುಂಬ ಕಣ್ಣಿರ್ತಾವ್ರಿ. ಇವತ್ತು ನಾವು ಎಲ್ಲರ ಒಂದು ಸ್ವಲ್ಪ ಕೆಲಸ ನಮಗೆ ಇರೋಕ್ಕಾಗಲ್ಲ. ಆದ್ರೆ ಸೈನಿಕರು ಯಾವ ಟೈಪ್ ಟ್ರೈನಿಂಗ್ ಕೊಟ್ಟಿರ್ತಾರಂದ್ರೆ ಇವತ್ತು ಎಲ್ಲ ಟೈಪ್ ನೋಡ್ತಾ ಇರಬೇಕು. ಅಂದಾಗ ಮಾತ್ರ ನಮ್ಮ ದೇಶ ಏನೈತಿ ಸುರಕ್ಷಿತವಾಗಿ ನಾವೆಲ್ಲ ಈಗ ಓಡಾಡ್ತಾ ಇದ್ದೀವಿ. ಇವತ್ತು ಸೈನಿಕರಿಗೆ ನಾವು ಎಷ್ಟೇ ಗೌರವ ಕೊಟ್ಟು ಸಾಲಂಗಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ದೇಶದಲ್ಲಿ ಈಗಿರ್ತಕ್ಕಂಥ ಮೊದಲ ಸೈನಿಕರು ಬಹಳ ಕಷ್ಟ ಆಯಿತು. ಬಹುಶಃ ಸಮಯದ ಸೈನಿಕರು ಕಳಿಸ್ಬೇಕಂದ್ರೆ ಯಾರು ಮನೆಯೊಳಗೆ ತಂದೆ ತಾಯಿಗಳು ಯಾರು ಹೋಗ್ತಿದ್ದಿಲ್ಲ. ಸೈನಿಕರು ಬೇಡ ನಾವು ಇಲ್ಲೇ ಒಂದ ಕೆಲಸ ಮಾಡ್ತಿದ್ರು. ಯಾಕಂದ್ರೆ ಅಷ್ಟು ಭಯ ಇತ್ತು. ಯಾಕಂದ್ರೆ ಇವತ್ತು ನಾವು ಸೈನಿಕ ಸೇವೆ ಆದ್ಮೇಗ ಇವತ್ತು ದೇಶಕ್ಕಾಗಿ ಯಾವಾಗ ನಾವು ಪ್ರಾಣ ಹೋಗುತ್ತೆ ಗೊತ್ತಿಲ್ಲ. ಇವತ್ತು ಉದಾಹರಣೆಗೆ ನಮ್ಮ ಮೌಲಾಪುರ ಗ್ರಾಮದಲ್ಲಿ 2 ಯೋಧರು, ಇವತ್ತು ಮಲ್ಲಿಕಾರ್ಜುನ ನೂರ್ಮಂಡಿ ಇರ್ಬೋದು, ರಾಮಪತಿಯಲ್ಲಿ ಇರ್ಬೋದು. ಇವತ್ತು ಬರ್ಪ್ ಒಳಗೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಜಮ್ಮು ಕಾಶ್ಮೀರದೊಳಗೆ ಯಾರು ಸೇವೆ ಸಲ್ಲಿಸ್ಕೊಳ್ತಾರೆ ಅವರು ಪುನರ್ಜನ್ಮ ಪಡೆದಂಗ. ಇವತ್ತು ಇಷ್ಟೆಲ್ಲ ಮಾಡಿರೋರಿಗೆ ಇವತ್ತು ಹಿರೇಮಠದವರಿಗೆ ನಮ್ಮ ಈಗ ಉಪ್ಪಿನ ಗ್ರಾಮ ಬಂದಾರಂದ್ರೆ ಇವತ್ತು ಒಳ್ಳೆ ಪುನರ್ಜನ್ಮ ಪಡೆದು ಪ್ರೋತ್ಸಾಹಿಸ್ತಾರೆ. ಸಿಕ್ಕಾಪಟ್ಟಿ ರಿಸ್ಕ್ ಇರುತ್ತೆ. ಇಷ್ಟೆಲ್ಲ ಯಾವಾಗ ಪರಿಸ್ಥಿತಿ ಗೊತ್ತಿಲ್ಲ, ಯಾವಾಗ ಸೈನಿಕರು ಯಾವಾಗ ನಮ್ಮ ಅಟ್ಯಾಕ್ ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ನೋಡಿರ್ಬೋದು ಸಿಕ್ಕಾಪಟ್ಟಿ ದೊಡ್ಡ ದೊಡ್ಡ ಬರ್ಫ್ಗಳು ಬೀಳ್ತಾವೆ. ಇವತ್ತು ಎಲ್ಲ ಪ್ರವಾಸ ಹೋಗ್ತೀವಿ ನಾವು, ಎಷ್ಟೋ ಜನ ಉಪ್ಪಿನ ಗ್ರಾಮದಲ್ಲ ಪ್ರವಾಸ ಹೋಗ್ತೀವಿ. ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಾವೆಲ್ಲ ಇಲ್ಲಿ ಕೂತು ಏನೋ ಮಾತಾಡ್ತೇವೆ. ಆದರೆ ನೈಜವಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನಲ್ಲ ಅವನ್ನೆಲ್ಲ ಅರ್ಥ ಮಾಡಿಕೊಂಡು ಸತತವಾಗಿ ನಮ್ಮ ದೇಶಕ್ಕಾಗಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದು ಒಂದು ನಮಗೆ ಈ ಫಂಕ್ಷನ್ ಮಾಡ್ತಕ್ಕಂಥ ಇವತ್ತು ಉಪ್ಪದಿನಿ ಗ್ರಾಮದಲ್ಲಿ ನಡೆದ ಮೆರವಣಿಗೆ ಇವತ್ತು ಎತ್ತಿನ ಗಾಡಿ ಒಳಗೆ ಇವತ್ತು ಬಸವಣ್ಣ ಎತ್ತಿನ ಗಾಡಿ ಒಳಗೆ ಮೆರವಣಿಗೆ ಮಾಡಬೇಕಂದ್ರೆ ಇವತ್ತು ರೈತರಿಗೆ ಗೌರವ ತೋರಿಸಬೇಕು, ನಮ್ಮ ದೇಶದ ಸೈನಿಕರು ಕೂಡ ಗೌರವ ತೋರಿಸಬೇಕು. ಇವತ್ತೆಲ್ಲರಿಗೂ ಕೂಡ ಆಗ ಹೇಳಿದಂಗೆ ಇವತ್ತು ಎಲ್ಲ ದೀಪಾವಳಿ ಹಬ್ಬ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೊಡ್ಡ ಪ್ರಮಾಣದ ಹಬ್ಬ. ಇಷ್ಟೆಲ್ಲ ಮನೆ ಕೆಲಸ ಬಿಟ್ಟು ಬಂದು ಕೂಡಿರೋದ್ರೆ ನಮಗೆ ಇವತ್ತು ಬಹಳ ಸಂತೋಷ ಅನಿಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಆಗ್ಬಿಟ್ಟು ಇವತ್ತು ನಾವು ಇಷ್ಟೆಲ್ಲ ಯಾಕೆ ಕೂಡಿ ಅಂದ್ರೆ ಇವತ್ತು ಸೈನಿಕರ ಒಂದು ಆಗಮನ ಅವರೆಲ್ಲ ಆಗಮಿಸಿ ಇವತ್ತು ಉಪ್ಪದಿನಿ ಗ್ರಾಮದಲ್ಲಿ ಇವತ್ತು ದೊಡ್ಡ ಫಂಕ್ಷನ್ ಇಷ್ಟೆಲ್ಲ ಮಾಡಿ ಕೂಡಿ
ಇವತ್ತು ಇಷ್ಟೆಲ್ಲ ಮಂದಿಗಳು ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಉಪ್ಪದ್ರಿ ಗ್ರಾಮದ ಎಲ್ಲರೂ ಬಂದಾರೆ, ಪ್ರತಿಯೊಂದು ಮನೆಯವರು ಪ್ರತಿಯೊಬ್ಬರು ಕೂಡ ಬಂದಾರೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದರೆ ಈ ಕಾರ್ಯಕ್ರಮ ನಡೆಸಿಕೊಂಡಂಥ ಸಂಘಟಕರಿಗೆ ವಂದಿಸಿ ಮತ್ತು ಉಪ್ಪದ್ರಿ ಗ್ರಾಮದ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ಯಾರು ಮಾತ್ರ ಮುಗಿಸ್ತಾ ಇದ್ದೀನಿ. ಕಾರ್ಯಗಳ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಂದ್ರೆ ಅವರಿಗೆ ಕೂಡ ವಿನಂತಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಮಾಜಿ ಸೈನಿಕರಾಗಿರ್ತಕ್ಕಂಥ ಸದುರ್ಭಗಿ ಸಾಹೇಬರು ಕೂಡ ಒಂದು ತಮ್ಮ ಅನುಭವದ ಎರಡು ನುಡಿಗಳನ್ನ ಆಡ್ಬೇಕಂತ ಅವರು ವಿನಂತಿಯನ್ನ ಮಾಡ್ತಾ ಇದ್ದಾರೆ. ತಂದೆಯನ್ನಾದರೂ ತೊರೆ, ತಾಯಿಯನ್ನಾದರೂ ತೊರೆ, ದೇಶಗಸ್ತರು ಪಂಚಾಚಾರ್ಯರ ಪಾದಗಳಿಗೆ ಪಣಮಟ್ಟು ನಾಡಿನ ಬಸವಾದಿ ಪ್ರಮಥರಲ್ಲಿ ಶರಣೆಂದು ಗ್ರಾಮದ ನಡುನಾಡ ಶ್ರೀಶೈಲದಿಂದ ಖ್ಯಾತಿ ಪಡೆದಿರುವ 360 ಲಿಂಗಗಳನ್ನ ಪಡೆದಿರುವ ನನ್ನ ಹೆಮ್ಮೆಯ ಊರಿನಲ್ಲಿರುವ ಪ್ರತಿಯೊಂದು ಲಿಂಗಕ್ಕೆ ಕೂಡ ಶರಣೆಂದು ಈ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯರೇ, ಸುಮಾರು ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನಗೈದು ತಾಯ್ನಾಡಿಗೆ ಬರೆದಿರತಕ್ಕಂಥ ಎಲ್ಲ ನನ್ನ ಸೈನಿಕ ಬಂಧುಗಳೇ, ಜೊತೆಗೆ ಸೈನಿಕರ ತಾಯಂದಿರೇ, ಗ್ರಾಮದ ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಮಸ್ತ ಗ್ರಾಮದ ಗುರು ಹಿರಿಯರೇ, ತಾಯಂದಿರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ತಮಗೆಲ್ಲ ಗೊತ್ತಿರುವಂತೆ ಸರ್, ದಯವಿಟ್ಟು ಒಂದು ಮಗುವಿಗೆ ನಾವು ಸಂಸ್ಕಾರವನ್ನು ಕೊಟ್ಟರೆ ಯಾವ ರೀತಿಯೆಲ್ಲ ಬದಲಾವಣೆ ಆಗ್ತದೆ ಅನ್ನೋದನ್ನ ಒಂದು ನೇರವಾದಂಥ ನುಡಿಗಳಲ್ಲಿ ನಾವು ಸಂದೇಹ ಹಿರೇಮಠರನ್ನ ಕಾಣ್ಬೋದು. ನಮಗೆಲ್ಲ ಗೊತ್ತಿರುವಂತೆ ಈ ಸಂಸ್ಕಾರ ಅಂತಂದ್ರೆ ಏನು ಅಂತಂದ್ರೆ ಆ ಕ ಜೊತೆ ತೆಗೆದ್ಬಿಟ್ರೆ ಏನಾಗ್ತದೆ ಸರ್, ಅದು ಸಂಸಾರ ಅಂತ ಆಗ್ತದೆ. ಸಂಸ್ಕಾರ ಅಂತಕ್ಕಂಥ ಪದದಲ್ಲಿ ಕ ಜೊತೆ ತೆಗೆದ್ಬಿಟ್ರೆ ಸಂಸಾರ ಆಗ್ತದೆ. ಸಂಸಾರ ಅಂತಂದ್ರೆ ನೀವು ಸಂಸಾರ ಅಲ್ಲ, ಅದು ಜಗತ್ತು ಅಂತಕ್ಕಂಥದ್ದು. ಆ ಜಗತ್ತು ಏನಾದ್ರು ಆಗ್ತದೆ ಅಂದ್ರೆ ನಾವು ಅದನ್ನ ಸರಾಗವಾಗಿ ತೆಗೆದುಕೊಂಡು ಹೋದ್ರೆ ಅದರಲ್ಲಿರ್ತಕ್ಕಂಥ ಇನ್ನೊಂದು ಸೊನ್ನೆಯನ್ನು ತೆಗೆದುಬಿಟ್ರೆ ಸಸಾರ ಆಗ್ತದೆ. ಅಂದ್ರೆ ಜಗತ್ತಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟದ್ದೇ ಆದ್ರೆ ಅವರು ಏನಾಗ್ತಾರೆ ಅಂತಂದ್ರೆ ಸಂಸ್ಕಾರ ಕೊಟ್ಟರೆ ಸಂಸಾರವನ್ನು ಸಸಾರವಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನೈಜ ನಿದರ್ಶನ ಶ್ರೀಯುತ ಸಂಗಯ್ಯ ಹಿರೇಮಠ ಅವರು ಹಾಗೂ ಜೊತೆಗೆ ಇರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರು. ತಮಗೆಲ್ಲ ಗೊತ್ತಿರುವಂತೆ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರೆ ಸಾಲದು, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು. ಗುರು, ಹಿರಿಯರು, ದೊಡ್ಡವರು, ಚಿಕ್ಕವರು ಅಂತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬರು ಮಕ್ಕಳಲ್ಲಿ ಕೂಡ ಇರಬೇಕು. ಗ್ರಾಮಸ್ಥರು ಏನ್ ಮಾಡ್ಬೇಕಾಗಿದ್ರೆ ಆ ಸಂಸ್ಕಾರವನ್ನು ಕೊಡಬೇಕಂತಂದ್ರೆ ನಮ್ಮ ಊರಿನಲ್ಲಿ ಏನಾದರೂ ಚಿಕ್ಕ ಪುಟ್ಟ ಸಾಧನೆಗಳಾದರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು. ಪ್ರೋತ್ಸಾಹ ಕೊಟ್ಟಾಗ ಏನಾಗ್ತದೆ ಅಂತ ಅದರ ಹುಡುಗಿಸಿ ನಾ ಹೋಗ್ತಕ್ಕಂಥ ಹಾದಿ ಸರಾಗವಾಗಿದೆ ಅಂತಕ್ಕಂಥ ದಶೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಹೋಗ್ತಾರೆ. ಆ ಸಾಧನೆ ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು. ಸೈನಿಕರ ಬಗ್ಗೆ ಅವರೆಲ್ಲ ಹೇಳಿದಾರೆ ಅನ್ನೋ ಕಾರಣಕ್ಕಾಗಿ ಅದನ್ನ ಹೊರತುಪಡಿಸಿ ಅದರ ಮುಂದುವರೆದ ಭಾಗದಲ್ಲಿ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ಒಂದು ನಿದರ್ಶನದ ಮೂಲಕ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ. ನಾವು ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರ ಕೊಡಬೇಕು ಅಂತಂದ್ರೆ ಈಗ ಒಂದ್ಸತೆ ಭತ್ತ ಮತ್ತು ಅಕ್ಕಿ, ತಮಗೆಲ್ಲ ಗೊತ್ತಿರಬೇಕಂತ ಭತ್ತ ಮತ್ತು ಅಕ್ಕಿ ಅಂತಕ್ಕಂಥದ್ದು. ಭತ್ತ ಮತ್ತು ಅಕ್ಕಿ ಒಂದು ರಾಗಿಯ ಗದ್ದೆಯಲ್ಲಿ ಜಗಳ ನಡೆದಿರ್ತದೆ. ಅಕ್ಕಿ ಹೇಳ್ತಿದ್ದಂತ ಭತ್ತಕ್ಕೆ, ಭತ್ತ ಅಂದ್ರೆ ತಾಯಿ ಅಂದ್ರೆ ಗುರು ಹಿರಿಯರು, ಅಕ್ಕಿ ಅಂದ್ರೆ ಮಗ, ಈಗಿನ ಯುವಕರು ನಾವೆಲ್ಲ ಹೇಗಿದ್ದೇವೆ ಅನ್ನೋದು. ಆ ಭತ್ತಕ್ಕೆ ಅಕ್ಕಿ ಹೇಳ್ತಿದ್ದಂತ ನೋಡ್ತಾ ಈ ನನ್ನ ಆದಷ್ಟು ಬೇಗನೆ ಏನ್ ಮಾಡು, ಈ ಸಮಾಜಕ್ಕೆ ಕೊಟ್ಟು ಬಿಡು. ನಾ ಸಮಾಜಕ್ಕೆ ಬಂದ್ರೆ ಸಮಾಜದಲ್ಲಿರುವ ಗೌರವ ಏನಾಗ್ತದೆ ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ನನಗೂ ಕೂಡ ಬಹಳಷ್ಟು ಮರ್ಯಾದೆ ಐತಿ ಅಂತ ಹೇಳಿ ಮಗ ಅಕ್ಕಿ ತಾಯಿ ಹೇಳ್ತಿದ್ರಂತ ತಮ್ಮ ಇದು ಸಮಾಜ, ನಾವು ಒಳ್ಳೆಯವರಾಗಿದ್ರೆ ಒಳ್ಳೆಯವರಾಗಿರ್ತಾರ, ನಾವು ಏನಾದ್ರೂ ಸ್ವಲ್ಪ ಎಡವಿಗೆ ಅಂದ್ರೆ ನಮ್ಮನ್ನ ತೊಳೆದು ಮಣ್ಣು ಮುಚ್ಚಿ ಬಿಡ್ತಾರ. ದಯವಿಟ್ಟು ನೀನು ಸಂಸಾರ ಅನ್ನೋದು ಬಹಳ ಕೆಟ್ಟೈತೆ, ಸಮಾಜ ಅನ್ನೋದು ಬಹಳ ಕೆಟ್ಟದೈತೆ, ದಯವಿಟ್ಟು ಹೊರಗೆ ಬರಬೇಡ, ನೀನು ಹೊಟ್ಟೆ ಕದಿಯಲ್ಲ ಅಲ್ಲೇ ಇದ್ದು ಬಿಡುವ. ಹೀಗೆ ತಾಯಿ ಮತ್ತು ಮಗನಿಗೆ ಅಲ್ಲೇ ಏನಾಯಿತು ಅಂದ್ರೆ ಜಗಳ ಸ್ಟಾರ್ಟ್ ಆಗುತ್ತೆ. ಜಗಳ ಸ್ಟಾರ್ಟ್ ಆಗಂದ್ರೆ ನಿಮ್ಗೆಲ್ಲ ಗೊತ್ತಿರಂಗ ಹಿರಿಯರಂತೂ ಇದ್ದೇ ಇರ್ತಾರೆ, ಸತ್ಯವನ್ನ ನೋಡಿರ್ತಕ್ಕಂಥ ಹಿರಿಯರನ್ನು ಒಂದಿಷ್ಟಿರ್ತಾರೆ,
ಗೆದ್ದೆತ್ತಿನ ಬಾಲ ಹೇಳ್ತಕ್ಕಂಥ ಯಾರೋ ನಿಶ್ಚಿರ್ತಾರೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ತಾಯಿ ಮತ್ತು ಮಗನ ಇರ್ತಕ್ಕಂಥ ಈ ಜಗಳವನ್ನ ಬಗೆಹರಿಸೋದಕ್ಕೆ ಅಂತ ಏನ್ ಮಾಡಿದ್ರು ಅಂದ್ರೆ ಹಿರಿಯರು ಬಂದು. ಆ ಹಿರಿಯರು ಯಾರು ಅಂತಂದ್ರೆ ರಾಶಿ ಮಸೀದ್. ಹಿರಿಯರಲ್ಲಿ ರಾಶಿ ಮಸೀದ್. ಆ ರಾಶಿ ಮಸೀದಲ್ಲಿ ಈ ಎತ್ತಿ ಭತ್ತವನ್ನ ಹಾಕಿದಾಗ ಏನಂತ ಹೇಳ್ತಾರೆ, ಅವಾಗ ಅಕ್ಕಿಗಳು ರಾರಾಜಮಾನವಾಗಿ ಅಲ್ಲೇ ರಾಶಿ ಮಸೀದ್ ಪಕ್ಕಕ್ಕೆ ಬರ್ತಿತ್ತು. ಭತ್ತ ಏನಾಯ್ತು ಅಂದ್ರೆ ದೂರ ಹೋಗಿ ಬರ್ತಿತ್ತು. ಅವಾಗ ಸೊಕ್ಕಿನಿಂದ ಅಕ್ಕಿ ಏನ್ ಮಾಡ್ತಿರ್ತಂದ್ರೆ ಭಾರತ ಮಾತೆ ತಾಯಿ ಅಂತಕ್ಕಂಥ ಭತ್ತಕ್ಕೆ ಏನ್ ಮಾಡ್ತು, ನಿಂದನೆಯ ಮಾತುಗಳನ್ನ ಆಡಕ್ ಸ್ಟಾರ್ಟ್ ಮಾಡ್ತು. ನೋಡು, ನಾ ಅದಕ್ಕೆ ನೀನು ಹೇಳಿದ್ನಿ, ನನಗೆ ಹೊರಗೆ ಬಿಡು ಅಂತ ಹೇಳ್ತಿದ್ದೆ, ನೀ ಬಿಡಾಕ್ ಅಂತಿದ್ದೆ. ನೋಡು, ನೀವು ಹೋಗಿ ಎಷ್ಟು ದೂರ ಬಿದ್ದಿ, ನಾ ಇಲ್ಲೇ ಅದೇನೆ. ಎಲ್ಲರೂ ನನ್ನ ಕೈಯಾಗಿ ಏನ್ ಮಾಡಕತ್ತಾರ, ಹಿಡಿದ್ರೆ ನೋಡಕತ್ತಾರ, ಬಹಳ ಗೌರವದಿಂದ ಕಾಣಕತ್ತಾರ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಕೆಟ್ಟ ತಾಯಿ ಅಂತೂ ಎಲ್ಲೂ ಸಿಗುವುದಿಲ್ಲ. ಅವಾಗ ಭತ್ತ ತೌಡಾಗಿ ಬಿದ್ದಿರ್ತಕ್ಕಂಥ, ದೂರ ಹೋಗಿ ಬಿದ್ದಿರ್ತಕ್ಕಂಥ ಭತ್ತ ಹೇಳ್ತಂತ, ಮಗನೇ ಸೊಕ್ಕಿಗೆ ಮಾತಾಡಬೇಡ, ನಿನಗೆ ಬಹಳ ದಿನ ಅವ್ರು ಏನ್ ಮಾಡೋದಿಲ್ಲ, ಗೌರವ ಕೊಡೋದಿಲ್ಲ, ಎತ್ತಿ ಬಿಸಾಕ್ತಾರ. ಆದ್ರೂ ಆ ಕೆಟ್ಟ ಮಗ ಅಕ್ಕಿ ಬಹಳ ತಾಯಿಗೆ ನಿಂದನೆಯ ಮಾತುಗಳನ್ನ ಆಡ್ಬಿಟ್ಟು ಅವಾಗ ಕೊನೆಗೆ ತಾಯಿ ಹೇಳಿದ್ರು ಅಂತೆ, ಈಗ ನನಗೇನು ಭಯಕತ್ತಿಯಲ್ಲ, ಇದರ 100 ಪಟ್ಟು ತಕ್ಕಿಪ್ಪ ಅಂತ ಹೇಳಿ ತಾಯಿ ಏನ್ ಮಾಡಿದ್ರು ಅಂದ್ರೆ ಶಾಪ ಕೊಡ್ಬೇಕು. ಶಾಪ ಕೊಟ್ರೆ ಮುಂದೆ ಏನಾಗ್ತದೆ ತಮ್ಗೆಲ್ಲ ಗೊತ್ತೈತೆ. ಏನಂತ ಆಯ್ತು ಅಂತಂದ್ರೆ, ಆ ಅಕ್ಕಿ ಮರ್ಯಾದೆ ಸಿಕ್ಕು, ತಾಯಿಗೆ ನಿಂದನೆ ಮಾಡಿದ ಪರಿಣಾಮ ಏನಾಯ್ತು ಅನ್ನೋದಕ್ಕೆ ಹೇಳ್ತೀನಿ. ನಾವು ನಮ್ಮ ಭಾರತ ದೇಶ ಮೊದಲ ಹಣದಂತ ತಾಯ್ನಾಡು ರಾಜ್ಯ, ದೇಶಕ್ಕೆ ನಾವು ಎಷ್ಟೊಂದು ಮರ್ಯಾದೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೊಂದು ನಿದರ್ಶನ. ಇದ್ರ ಮುಂದುವರೆದ ಬಗ್ಗೆ ಹೇಳ್ತಿರ್ತಾರೆ. ಅಕ್ಕಿಯನ್ನ ಓದೇನ್ ಮಾಡಿದ್ದೇವೆ ಹೇಳ್ರಿ, ಕಿರಾಣಿಯಿಂದ ಇರ್ತೀವಿ. ಅವಾಗ ತಾಯಿ ಏನ್ ಮಾಡಿದ್ರು, ಅಥವಾ ನೀವು ಹೋದವ್ರ ಯಜಮಾನ ಏನ್ ಮಾಡಿದ್ರಿ, ತಗೊಂಡು ನೋಡಿದ್ರಿ, ಚಲೋ ಅಂತ ಹೇಳಿ ಖರೀದಿ ಮಾಡ್ಕೊಂಡು ತಂದು ಮನೆ ಯಜಮಾನಿ ಕೈ ಕೊಟ್ರೆ. ಪಾಪ ಇಷ್ಟೋ ದಿನ ಏನಾಗಿತ್ತು, ಸೊಕ್ಕಿಗೆ ಮರಿತಿದ್ದ ಮಗ ಅಕ್ಕಿ ಈಗ ಪಾಪ ಶುರು ಹಾಕೊಂಡ್ರೆ ಏನಾಯ್ತು ಅಂತಂದ್ರೆ, ಆ ತಾಯಿ ಕೈಯಾಗ ಬಂದು ಮುಟ್ಟಿರ್ತಕ್ಕಂಥ ಅಕ್ಕಿ ತಾಯಿ ಏನ್ ಮಾಡ್ತಾಳೆ, ಹಿಂದಕ ಮುಂದಕ ತಳಗ ಮ್ಯಾಗ ಪಾಪ ತೀರ್ಬೇಕಲ್ಲ, ತಾಯಿಗೆ ಮಾಡಿರ್ತಕ್ಕಂಥ ಪಾಪ ತೀರ್ಬೇಕಲ್ಲ. ಹಿಂದಕ ಮುಂದಕ ತಳಗ ಮ್ಯಾಗ ಚಟಾಪಟ ಏನ್ ಮಾಡಿದ್ರೆ ಕೇಳಿದ್ರು. ಅಕ್ಕಿ ಸೊಕ್ಕ ಹೊರದಿಲ್ಲ ಇನ್ನು. ಅದ್ರ ಏನ್ ಮಾಡಿದ್ರೆ, ಈಗ ಅಕ್ಕಿ ತಗೊಂಡೋಗಿ ನೀರಾಗಿ ಬಳಸುವುದು ಎಪ್ಸುವುದು ಮಾಡಿದ್ರು. ಅವಾಗೂ ಅದ್ರ ಸೊಕ್ಕ ಏನ್ ಮಾಡಿದ್ರೆ ತಿರ್ಲಿಲ್ಲ, ಪಾಪ ಬುದ್ಧಿ ಕೊನೆ ಆಗಿರಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂದ್ರೆ ಒಲಿ ಮ್ಯಾಗಿಟ್ಟು ಕಳ ಕುತ್ಸಾಗಿ ಎಲ್ಲಿ ಎದ್ದು ಮ್ಯಾಗ ಹೋಗಿತ್ತಂತ ಹೇಳಿ ಮ್ಯಾಗ ಕುತ್ತಾಣೋದು ಇಟ್ಟು ಅದ್ರ ಸೊಕ್ಕ ಪೂರ್ತಿ ಮುರಿಬೇಕಲ್ರಿ, ತಾಪ ಎಲ್ಲ ಹೋಗ್ಬೇಕಲ್ಲ, ಮುಚ್ಚಾದ್ಮೇಲೂ ಅಷ್ಟೇ ಬಿಡ್ಲಿಲ್ಲ ರೀ. ಏನ್ ಮಾಡಿದ್ರು ಅಂದ್ರೆ ಸ್ವಲ್ಪ ಹೊತ್ತಾಗ ಹಿಚ್ಕಿಚ್ ನೋಡಿದ್ರು, ಸತ್ತೈತೋ ಬದುಕಿ ಸತ್ತ ಮೇಲೂ ತುಂಬ ಬಿಡ್ಲಿಲ್ರಿ. ಕಾರದ ಜೊತೆ ಕಲಿಸಿ ಕಟಮ್ ಕಿಚಮ್ ಏನ್ ಮಾಡಿದ್ರಿ, ಕಲಿಸಿ ಏನ್ ಮಾಡ್ತೀರಿ ಸರ್ ನೆಕ್ಸ್ಟ್ ತಿಂದ್ರಿ. ತಿಂದಾದ್ಮೇಲೆ ಏನ್ ಮಾಡಿದ್ರಿ, ಏನೋ ಆಗ್ಬೇಕಲ್ಲ. ತಾಯಿ ಏನು ನಿಂದನೆ ಮಾಡಿತ್ತಂದ್ರೆ, ಈ ಹಂದಿ ಬಾಯಿ ಹೋಗಿ ಬೀಳಂತ ಏನ್ ಹೇಳಿತ್ತಲ್ಲ, ಇದು ಹಂದಿ ಬಾಯಿ ಹೋಗಿ ಬೀಳ್ಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿ ಹೋಗಿ ಕೊನೆಗೆ ಏನಂದ್ರೆ ಹಂದಿ ಬಾಯಿಗೆ ಹೋಗ್ಬೇಕು. ಹೀಗೆ ನಮ್ಮ ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಯುವಕರಲ್ಲಿ ಕೂಡ ಏನಾಗಬೇಕು, ದೊಡ್ಡವರು ಸಣ್ಣವರು ಹಿರಿಯರು, ಇವರು ನಮಗಿಂತ ದೊಡ್ಡವರಿದಾರ, ಜ್ಞಾನಿಗಳಿದಾರ, ಇವೆಲ್ಲ ದಶೆಗಳನ್ನ ಅವರಿಗೆ ಮನದಟ್ಟೆ ಮಾಡಬೇಕು. ಸುಮ್ಮನೆ ರೊಕ್ಕ ಐತಿ ಅಂತಕ್ಕಂಥ ಹಮ್ಮಿನಿಂದ ಭೀಮನಿಂದ ನಡೆದಾಡಿದ್ರೆ ಸಂಸ್ಕಾರ ಅನ್ನೋದು ಸಿಗೋದಿಲ್ಲ. ಸಂಸ್ಕಾರವನ್ನ ಪಡಿಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರು ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ತಮಗೆಲ್ಲ ಗೊತ್ತಿರುವಂತೆ ಬಹಳಷ್ಟು ಹೇಳೋದಿಲ್ಲ. 8 ಮಂದಿ ಸ್ನೇಹಿತರ ಬಗ್ಗೆ ತಮ್ಗೆ ಗೊತ್ತಿರ್ಬೇಕು. 8 ಮಂದಿ ಸ್ನೇಹಿತರ ಬಗ್ಗೆ ಪಕ್ಕ ಗೊತ್ತಿರ್ಬೇಕು. ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಮೊದಲನೇದವ್ರು ಇಬ್ರು ಯಾರಂತಂದ್ರೆ ಹಿಂಗ್ ಬರ್ತಾರ ಹಿಂಗ್ ಹೋಗ್ತಾರ. ಇವ್ರಿಬ್ರು ಸ್ನೇಹಿತರಲ್ಲ. ಅವ್ರು ಯಾರು ಅಂತಂದ್ರೆ, ಒಂದು ಸಿರಿತನ, ಇನ್ನೊಂದು ಬಡತನ. ಅವ್ರು ಹಿಂಗ್ ಬರ್ತಿರ್ತಾರೆ, ಬರೀ ಮಧ್ಯಾಹ್ನ ಬಿಸಿಲಿದ್ದಂಗೆ ಹಿಂಗ್ ಹಗ್ಲಿ ಆಗ್ತೈತಿ, ಹಿಂಗ ರಾತ್ರಿ ಆಗ್ತೈತಿ. ಇನ್ನಿಬ್ರು ಬಂದರೆ ಹೋಗದೇ ಇರುವವರು ಇಬ್ಬರು ಬರ್ಬೇಕಾದ್ರೆ ತ್ರಾಸ ಮಾಡ್ತಾರೆ. ಒಂದು ವೇಳೆ ಅವ್ರು ಬಂದು ಅಂದ್ರೆ ನಮ್ಮ ಕಡೆಯಿಂದ ಅವ್ರು ಯಾವತ್ತೂ ಹೋಗೋದೇ ಇಲ್ಲ. ಅವ್ರ್ಯಾರು ಅಂತಂದ್ರೆ, ಒಂದು ವಿದ್ಯೆ, ಇನ್ನೊಂದು ಕೌಶಲ ಅಂತ. ಈಗ ಫಾರ್ ಎಕ್ಸಾಂಪಲ್ ಇದ್ದಾರೆ ಬಿತ್ತುವಂತವ್ರು, ಎಲ್ಲರಿಗೂ ಬಿತ್ತುವ ಕಲೆ ಗೊತ್ತಿಲ್ಲ. ಬಿತ್ತುವುದು ಒಂದು ಕಲೆ,
ಅಂತ. ಅಂದ್ರೆ ಒಂದು ಕಲ್ತ ಪರ್ಮನೆಂಟ್ ಆಗಿರ್ತೈತೆ, ವಿದ್ಯೆ ಅನ್ನೋದು ಕೂಡ ಪರ್ಮನೆಂಟ್ ಆಗಿರ್ತೈತೆ. ಬಂದರೆ ಹೋಗದವರು ಇವರಿಬ್ಬರು, ಕರೆದಾಗ ಬರುವವರು ಇಬ್ಬರು. ನಾವಾಗ ಅವ್ರನ್ನ ಕರಿಬೇಕು, ಕರೆದಾಗ ಮಾತ್ರ ಬರ್ತಾರೆ. ಅವ್ರು ಯಾರು ಅಂತಂದ್ರೆ ಬಹಳ ವಿಶೇಷವಾದವರು. ಒಂದು ನೀವು ಗೌರವಗಳನ್ನ ತಗೋತೀರಲ್ಲ, ಅದು ಕೀರ್ತಿ ಮತ್ತು ಅಪಕೀರ್ತಿ. ಕೀರ್ತಿ ಮತ್ತು ಅಪಕೀರ್ತಿ ಅದು ಸುಮ್ಮನೆ ಬರೋದಿಲ್ವೇ. ಈಗ ನಾನೇ ಒಬ್ಬ ನಿಮ್ಮ ಊರಿನ ಯುವಕರ ಅತ್ತಯ್ಯ ಅಂತ ಹೇಳಿ ಶಿವಲಿಂಗ ತಕ್ಕೊಂಡು ಮಗ ಅಂತ ಒಳ್ಳೆ ಹೊಂದ್ಕೋಬೇಕಾದ್ರೆ ಒಂದಿನ ಹೇಳಲಿಕ್ಕೆ ಸಾಧ್ಯ ಇಲ್ವೇ. ಸುಮಾರು ವರ್ಷಗಳ ಕಾಲದಿಂದ ಬಂದು ಗೌರವ, ಶ್ರದ್ಧೆ, ಭಕ್ತಿ, ನಡತೆ, ನುಡಿ ಇವುಗಳನ್ನೆಲ್ಲ ಪಾಲಿಸಿದಾಗ ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ ಇದೆ. ಆದ್ರೆ ಕೆಟ್ಟವರು ಅಂತ ಅನ್ಸ್ಕೋಬೇಕಾದ್ರೆ ಎಷ್ಟೊತ್ತಂದ್ರೆ ಕ್ಷಣ ಮಾತ್ರ. ಕೀರ್ತಿ ಮತ್ತು ಅಪಕೀರ್ತಿಗಳನ್ನ ನಾವೇ ಪಡೆದಿರ್ತಕ್ಕಂಥದ್ದು, ನಾವು ಕರೆಸಿಕೊಂಡು ಬರೋರು ಮಾತ್ರ ಇವು. ಇನ್ನಿಬ್ಬರಿದ್ದಾರೆ, ಕರೆಯದೇ ಬರುವವರು ಇಬ್ಬರು. ನೀವ್ಯಾರು ಹೇಳೋದೇ ಬೇಡ. ಒಂದು ಗುಂಪು, ನಾ ಅತಿ ಸ್ಟ್ರಾಂಗದಲ್ಲಿ ಇವಾಗ ಎಷ್ಟು ದಿನ ಇವಾಗ ಇರ್ತೀಯಪ್ಪ ನೀನು, ಒಂದಿನ ಏನಾಗ್ಬೇಕು, ನೀವು ಗುಂಪನ್ನು ಹೊಂದಲೇಬೇಕು, ಮುದುಕ ಆಗಲೇಬೇಕು. ಒಂದು ಗುಂಪು, ಇನ್ನೊಂದು ಸಾವು. ಯಾರಿಗೂ ಹೇಳಿ ಬರಂಗಿಲ್ಲ, ಕರೆಯದೇ ಬರುವವರು ಇಬ್ಬರು. ಇದನ್ನ ದೃಷ್ಟಾಂತಗಳ ಮೂಲಕ ಪ್ರತಿಯೊಂದು ಹೇಳ್ತಾ 2 ತಾಸಾದರೂ ಕೂಡ ಮುಗಿಯೋದಿಲ್ಲ. ಈ ದಶೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ರಿ. ಸಣ್ಣ ಪುಟ್ಟ ಏನಾದರೂ ಕಾರ್ಯಗಳನ್ನ ಮಾಡಿದಾಗ ಅವರಿಗೆ ಪ್ರೋತ್ಸಾಹ ನೀಡಿ ದುಪ್ಪಟ್ಟ ಬಿಟ್ಟಿದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬ ಸೈನಿಕ ಆಗೋದಕ್ಕೆ ಸಾಧ್ಯತೆ ಇದೆ. ರೈತ ಅವ್ರು ಯಾವುದೋ ಹೊಸ ಬೆಳೆ ಬೆಳೆದ್ರೆ ಅವ್ರಿಗೆ ದುಪ್ಪಟ್ಟ ಕೊಟ್ಟರೆ ಚಲೋ ಬೆಳೆದಿಯಪ್ಪ, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ಬೆಳೆಯುವಂತ ಪ್ರೋತ್ಸಾಹವನ್ನ ಕೊಡ್ರಿ. ಅವರು ರೈತರು ಕೂಡ ಹೆಚ್ಚಿನ ಉತ್ಪನ್ನವನ್ನ ಬೆಳೀತಾರೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ. ಕಾಯಕವೇ ಕೈಲಾಸ ಅಂತಂದ್ರೆ ಯಾರು ಕಾಯಕ ಮಾಡ್ತಾರೋ ಅವರು ಕೈಲಾಸವನ್ನ ಕಾಣ್ತಾರ ಅಂತ. ಚಲೋ ಕಾಯಕ ಮಾಡಿದ್ರೆ ಏನ್ ತೊಂದರೆನಾಗೋದಿಲ್ಲ. ಇದಕ್ಕಿಂತ ಹಿಂದ್ಗಡೆ ಅನುಭವದ ಒಂದು ಮಾತನ್ನ ಹೇಳಿದ್ದಾರೆ, ಆರೋಗ್ಯವೇ ಭಾಗ್ಯ. ನಾವೆಲ್ಲ ಪ್ರಾಥಮಿಕ ಶಾಲೆ ಇದ್ದಾಗ ಇದೇ ಇಷ್ಟ ವಾಕ್ಯ ಐತಲ್ಲ ಅಂತಿದ್ದೀವಿ, ಆರೋಗ್ಯ ಭಾಗ್ಯ ಇಷ್ಟ ಐತಲ್ಲ ವಾಕ್ಯ ಅಂತ. ತಮ್ಗೆಲ್ಲ ಗೊತ್ತಿಲ್ಲ ಹಿರಿಯರೆ, ಆರೋಗ್ಯಕ್ಕಿಂತಲೇ ನೀವು ಕೋಟಿ ಅಲ್ಲ, ದಶಕೋಟಿ ಅಂಶ, ಅದಕ್ಕಿಂತ ಏನಾದ್ರು ಹೆಚ್ಚಿಗಿದ್ರೆ ಅದನ್ನೆಲ್ಲ ಕಳಿಸಿದಾಗ ಒಳ್ಳೆಯ ಆರೋಗ್ಯವನ್ನ ಹೊಂದಿದ್ರೆ ಸಾಕಷ್ಟು ಹಣವನ್ನ ಹೊಂದಿದ್ದಾರೆ. ಹೀಗಾಗಿ ಆ ದಶೆಯಲ್ಲಿ ಆರೋಗ್ಯವೇ ಭಾಗ್ಯ. ಇದರ ಜೊತೆಗೆ ಈ 8 ಮಂದಿ ಸೈನಿಕರ ಬಗ್ಗೆ ಮಾತುಗಳನ್ನ ನೆನಪಿಟ್ಕೊಂಡು ಸಾಕಾಗ್ತದೆ ಅಂತಕ್ಕಂಥ ಆಶಾಭಾವನೆಯನ್ನ ವ್ಯಕ್ತಪಡಿಸಿ, ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ 12 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸನ್ಮಾನ ಕಾರ್ಯಕ್ರಮವನ್ನ ಸನ್ಮಾನೇಶ್ವರ ಸೇವಾ ಸಮಿತಿಯವರು ನೆರವೇರಿಸಿಕೊಡ್ತಾ ಇದ್ದಾರೆ. ಕಾಕರ ನೋಡ್ರಿ, ಕಾಕರ 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 ಸಕಲ ದೇವಾನುದೇವತೆಗಳ ಚರಣಗಳಿಗೆ ಸ್ಮರಿಸುತ್ತಾ ಹಾಗೂ ವೇದಿಕೆ ಮೇಲೆ ಹಾಜರಾದಂಥ ಪರಮ ಪೂಜ್ಯ ಗುರುಗಳು ಹಾಗೂ ನನ್ನ ಹಾಗೂ ಮಾಜಿ ಸೈನಿಕರು ಹಾಗೂ ಲಿಂಗಯ್ಯ ದೇವಟನ್ನ ಹಾಗೂ ಊರಿನ ಎಲ್ಲ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ, ನಾನು BSF 21 ವರ್ಷ ಸರ್ವಿಸ್ ಮಾಡಿದ್ರು. ಅದರಲ್ಲಿ 12 ವರ್ಷ ಜಮ್ಮು ಕಾಶ್ಮೀರದಲ್ಲಿ, ಅದರಲ್ಲಿ 12 ವರ್ಷ ನಂತರ ಜಮ್ಮು ಕಾಶ್ಮೀರದಲ್ಲಿ, 8 ವರ್ಷ ಟ್ರೈನಿಂಗ್ ಸೆಂಟರ್, ಹೊಸ ಹುಡುಗರಿಗೆ ಟ್ರೈನಿಂಗ್ ಕೊಡು. 8 ವರ್ಷ ಟೋಟಲ್ ನಾನು 20 ವರ್ಷದಲ್ಲಿ 1 ವರ್ಷ ಮಾತ್ರ ನಾನು ಟ್ರೈನಿಂಗ್ ಮಾಡಿದ್ದೆ. ನನ್ನ ಪೂರ್ಣ ನೌಕರಿ ಈ ಥರ ಮುಗಿದಿದೆ. ಹಾಗೂ ಉಪ್ಪಲದಿಂದ ಎಲ್ಲ ಬಂಧು ಬಾಂಧವರು ಯಾವ ಜಾತಿ ಮತ ಪಂಥ ಎನ್ನದೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಸಮಾರಂಭವನ್ನು ಮಾಡಿದ್ದಾರೆ. ನನಗೆ ಎಷ್ಟು ಹೇಳಿದ್ರೂ ಕಡಿಮೆ. ನನಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತಂದ್ರೆ ಅದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ಆ ನೆನಪಾದ ತಾಟಕ ನನಗಿಲ್ಲ, ನಾನು ತಿಳ್ಕೊಂಡಿರಲಿಲ್ಲ. ನಮ್ಮೂರಲ್ಲಿ ಒಕ್ಕಟ್ಟಿದೆ. ಒಂದು ಜಾತ್ರೆಯಲ್ಲಿ ಈ ಥರ ಇಷ್ಟ
ಸಣ್ಣ ಜಾತ್ರೆ ಇಷ್ಟೊಂದು ನನಗೆ ಸ್ವಾಗತ ಮಾಡಿದ್ದಕ್ಕೆ ನಾನು ಪೂರ ಎಲ್ಲ ಉಪ್ಪಲದಿಲ್ಲಿಯ ಬಂಧು ಬಾಂಧವರಿಗೂ ಯಾವುದು ಜಾತಿ ಮತ ಪಂಥ ಎಲ್ಲರಿಗೂ ನಾನು ಶರಣರು. ನನ್ನ ಚಿಕ್ಕ ಭಾಷೆಯನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್. तलवारों पे सरवार दिए, अंगारों में जिस्म जलाया है, तब जाके कहीं हमने सर पे ये केसरी रंग सजाया है। है मेरी ज़मीं अफसोस नहीं जो तेरे लिए 100 दर्द सहे, महफूज रहे तेरी आन सदा चाहे जान मेरी ये रहे ना रहे। मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। सरसों से भरे खलियान मेरे जहाँ झूम के भंगड़ा पा न सका, आबाद रहे वो गांव मेरा जहाँ लौट के वापस जा न सका। ओ वतना में मेरे वतना में तेरा मेरा प्यार निराला था, कुर्बान हुआ तेरी असमत पे मैं कितना नसीबों वाला था। ಕ್ಷೇತ್ರದ ಅಧಿಪತಿ ಸಂಗಮನಾಥನನ್ನ ಸ್ಮರಣೆ ಮಾಡಿ ಮದಾಪುರದಲ್ಲಿ ಮಾಡತಕ್ಕಂಥ ಗುರುಕುಲ ಕಾರ್ಯವನ್ನು ಹಮ್ಮಿಕೊಂಡು ಉಪ್ಪರದಿನಿಯ ಗ್ರಾಮದ ಗೌರವ ಕೀರ್ತಿಯನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸಿರುವಂಥ 3 ಜನ ಸೈನಿಕರುಗಳಲ್ಲಿ ವೇದಿಕೆಯಾಗಿರುವಂಥ ಮಕ್ಕಳಲ್ಲಿ ಸುರೇಶ್ ಅವರಲ್ಲಿ ಹಾಗೂ ಉಪ್ಪರದಿನ್ನೆ ಗ್ರಾಮದ ಎಲ್ಲ ಶರಣ ಬಳಗಕ್ಕೆ, ಆಯಾತರಿಗೆ, ಯುವಕ ಬಳಗಕ್ಕೆ ಶರಣಾರ್ಥಿ. ಇದುವರೆಗೂ ಸನ್ಮಾನ ಕಾರ್ಯಕ್ರಮ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಒಬ್ಬ ಸೈನಿಕರಿಗೆ ಏನು ಗೌರವ ಸಲ್ಲಬೇಕು ಆ ಎಲ್ಲ ಗೌರವಗಳನ್ನು ಉಪ್ಪಲದಿನ್ನಿಯ ಎಲ್ಲ ಗ್ರಾಮಸ್ಥರು, ವಿಶೇಷವಾಗಿ ಯುವಕರು ಮತ್ತು ಹಿರಿಯರು, ವಯಸ್ಸರು ಆ ಸೈನಿಕರಿಗೆ ಗೌರವವನ್ನು ಸಲ್ಲಿಸಿದ್ದೀರಿ. ಉಪ್ಪಲದಿನ್ನಿಯ ಗ್ರಾಮದಲ್ಲಿ ಸಣ್ಣದಾಗಿರುವಂಥ ಗ್ರಾಮದಿಂದ ಬಹುದೂರವಾಗಿರುವಂಥ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿ ಉಪ್ಪಲದಿನ್ನಿಯ ಗ್ರಾಮದ ಗೌರವ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಶುಭವನ್ನು ಕೋರುತ್ತಾ
ಸತತ 21 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿದ್ದೀರಿ. ಬಹುತೇಕ ಇದು ಬಹಳ ಪೂಜನೀಯವಾಗಿರುವಂಥ ಹುದ್ದೆಯನ್ನು ಅಲಂಕರಿಸಿ ಭಾರತ ಮಾತೆಯ ಸೇವೆಯನ್ನು ಸಾಕಾರ ಮಾಡಿ ಅವಳ ಆಸೆಯನ್ನು ಸಾಕಾರ ಮಾಡಿ ಮರಳಿ ಮತ್ತೆ ಗ್ರಾಮಕ್ಕೆ ಬಂದು ಉಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ಬಹುತೇಕ ಪ್ರಾರಂಭದಲ್ಲೇ ನಾವೆಲ್ಲ ಏನು ಮಾತಾಡಬೇಕಾಗಿತ್ತು, ಏನು ಹೇಳಬೇಕಾಗಿತ್ತು, ನಮ್ಮ ಸುಭಾಷ್ ಸಂದೇಶ್ ಅವರು ನಮಗೆಲ್ಲರಿಗೂ ಕೂಡ ಮನಸ್ಸು ಹಾಗೆ ಹೇಳಿದ್ದಾರೆ. ತದನಂತರದಲ್ಲಿ ನಮ್ಮ ಸುರೇಶ್ ಅವರು ಕೂಡ ನಮಗೆಲ್ಲ ವಿಷಯವನ್ನು ಮುಗಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ, ಇಷ್ಟು ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನು ಮಾಡಿ ಬಂದಿರತಕ್ಕಂಥವರು ನೀವು ಇನ್ನು ಮೇಲೆ ಕುಟುಂಬದ ಜೊತೆಗೆ ಇಟ್ಟುಕೊಂಡು ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ನಿಮ್ಮ ನಿವೃತ್ತಿಯ ಬದುಕು ಅತ್ಯಂತ ಸುಖಮಯವಾಗಿ ನೆರವೇರಲಿ, ಸುಖಮಯವಾಗಿ ಮುಂದುವರಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಆ ಸೈನಿಕರಿಗೆ ಮತ್ತು ಆ ಕುಟುಂಬಸ್ಥರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ನಾನು ಮಾತನಾಡುತ್ತೇನೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.